ತಡರಾತ್ರಿಯಲ್ಲಿ ಹತ್ತತ್ರ 3 ಗಂಟೆ ಸುಮಾರಿಗೆ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನು ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ JDS ಈಗಾಗಲೇ NDA ಭಾಗ ಆಗಿದೆ. ಇನ್ನು NDA ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ. ಈಗ ಆ ಥರದ ಚರ್ಚೆ ಇತ್ಯಾದಿ ಏನೂ ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ. ಅಲ್ಲೇ ಚರ್ಚೆ ಆಗ್ತವೆ. ನಾವು ನಮ್ಮ ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಗೆಲ್ಲಬೇಕು. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು. ಆ ಗೆಲ್ಲಿಸೋ ದೃಷ್ಟಿಯಿಂದ ಒಟ್ಟಾಗಿ ಸಹಮತದಿಂದ ಏನು ತಗೊಂಡು ಹೋಗಬೇಕು, ಅದಕ್ಕೇನು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನ ಈಗಾಗಲೇ ಮಾಡ್ತಾಯಿದ್ದೀವಿ. ನಮ್ಮ ಗುರಿ ಅಷ್ಟೇ, ಮೋದಿ ಮತ್ತೊಮ್ಮೆ. 1 ಪಾಯಿಂಟ್ ಪ್ರೋಗ್ರಾಮ್, ಮತ್ತೇನೂ ಇಲ್ಲ, ಮೋದಿ ಮತ್ತೊಮ್ಮೆ. ಸರ್, ಈಗ 3 ಜಿಲ್ಲೆಗಳದ್ದು ಜನ ಪ್ರಸ್ತಾಪ ಆಗುತ್ತೆ ಲೋಕಸಭೆ ಚುನಾವಣೆ ಅಭ್ಯರ್ಥಿಗಳು. ಇಲ್ಲ, ಆ ಥರ ಏನಿಲ್ಲ, ಆ ಥರದ್ದೇನಿಲ್ಲ. ಇವತ್ತು ಸುತ್ತೂರು ಕ್ಷೇತ್ರಕ್ಕೆ ಬಂದಿರೋ ಕಾರಣಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ಯೋಚನೆ ಮಾಡ್ತಾರೆ ಈ 4 ಲೋಕಸಭಾ ಕ್ಷೇತ್ರಗಳ ಚರ್ಚೆ ಆಗ್ಬೋದು ಅಂತ. ಆ ಥರ ಏನೋ ಚರ್ಚೆ ಆಗಲ್ಲ. ರಾಜ್ಯದ ದೃಷ್ಟಿಯಿಂದ ಒಮ್ಮೆ ಅವಲೋಕನ ಮಾಡಿ ಮುಂದೇನು ಸ್ಟ್ರಾಟಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿರುವಂಥ ಡಿಸ್ಕಷನ್ ನಡೆಯುತ್ತೆ. ಸೂಕ್ಷ್ಮವಾದ ಚರ್ಚೆ ನಡೆಯಲ್ಲ. ಆ ಥರದ್ದೇನಿಲ್ಲ. ಇಲ್ಲ, ಅವೆಲ್ಲ ಕಾಕತಾಳೀಯ. ಸುತ್ತೂರು ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿದೆ ಅನ್ನೋದು ಹೊರತುಪಡಿಸಿದರೆ ಇನ್ಯಾವುದೇ ವಿಶೇಷತೆ ಇಲ್ಲ. ಅಲ್ಲ, ಸಭೆ ಆರಂಭ ಆಗ್ತಾ ಇವತ್ತು ಲೋಕಸಭಾ ಚುನಾವಣಾ ವಿಚಾರವಾಗಿ ಸಾಕಷ್ಟು ಕಾರ್ಯತಂತ್ರ ಚರ್ಚೆ ಆಗ್ತದೆ ಅಂತ ಅಧ್ಯಕ್ಷರು ಸಹ ಹೇಳಿದ್ರು. ಹಾಗಾಗಿ ಇಲ್ಲಿಂದ ಆರಂಭ ಆಗ್ತಾ ಇರುವಂಥದ್ದು ಏನದು? CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಅಲ್ಲ, ಹಾಗೇನಿಲ್ಲ. ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗೋಕ್ಕೆ ಮುಂಚೆನೇ ಇದು ನಮ್ಮ ರಾಜ್ಯದ ರಾಜಧಾನಿಯಾಗಿತ್ತು. ಮೈಸೂರು ಅರಸರ ರಾಜಧಾನಿ ಆಗಿತ್ತು. ಸುತ್ತೂರು ಕ್ಷೇತ್ರ ಇಲ್ಲೇ ಇದೆ. ಅವರು ಸುತ್ತೂರು ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಆ ಸಮಯದ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಪಕ್ಷದ ಕಡೆಯಿಂದ ಈ ಯೋಜನೆಯನ್ನು ಜೋಡಿಸಿದ್ದೇವೆ. 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಸೂಕ್ಷ್ಮವಾಗಿರ್ತಕ್ಕಂಥ ಚರ್ಚೆ ಮತ್ತು ಮುಂದಿನ ಕಾರ್ಯಯೋಜನೆಯನ್ನು ಒಂದು ರೋಡ್ ಮ್ಯಾಪ್ ತಯಾರು ಮಾಡೋ ಕೆಲಸ ನಾವು ಡಿಸ್ಕಷನ್ ಮಾಡ್ತೇವೆ. ಅಲ್ಲ, ಈಗೇನೆಂದರೆ ಈಗ ಯಡಿಯೂರಪ್ಪನವರು ಹಿರಿಯರಿದ್ದಾರೆ, ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರಿದ್ದಾರೆ. ಅವರಿಗೆ ಸ್ವಾಭಾವಿಕವಾಗಿ ಹೆಚ್ಚಿನ ಮಾಹಿತಿ ಇರುತ್ತೆ. ಈ ನಮ್ಮ ಅಭ್ಯರ್ಥಿಯ ಬಹುತೇಕ ನಿರ್ಣಯ ಆಗೋದೆಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ನಲ್ಲಿ. ಹಾಗಾಗಿ ಯಡಿಯೂರಪ್ಪನವರು ಅದರ ಸದಸ್ಯರಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿದ್ದರೆ ಬಹುತೇಕ ಅವರು ಏನು ಹೇಳ್ತಾರೆ ಅದು ವಾಸ್ತವಕ್ಕೆ ಹತ್ತಿರವಾಗಿರೋ ಸಂಗತಿನೇ ಅವ್ರು ಹೇಳಿರ್ತಾರೆ. ಏನು ನಿಮಗೆ ಮಧ್ಯಾಹ್ನ ನಂತರ ಕೋರ್ ಕಮಿಟಿ ಸಭೆ ನಡೀತದೆ. ಆಮೇಲೆ ಕ್ಲಸ್ಟರ್ ಮಟ್ಟದ ಪ್ರಮುಖರ ಜೊತೆಯಲ್ಲಿ ಒಂದು ಸಮಾಲೋಚನೆ ನಡೆಸ್ತಾರೆ. ಇದನ್ನು ನೀವು ಸುದೀರ್ಘ ಅಂತಲಾರು ಕರಿಬೋದು. 1 ಗಂಟೆ 1.5 ಗಂಟೆ ಮೀಟಿಂಗನ್ನು ಅವರಿಗೂ ಪೊಲಿಟಿಕಲ್ ನಾಲೆಡ್ಜ್ ಇದೆ. ರಾಜ್ಯದ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅವ್ರ ಹತ್ರ ಇದೆ. ಇನ್ನು ನಾವು ಕೂಡ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವ್ರ ಗಮನಕ್ಕೆ ಏನು ತರಬೇಕಾಗಿರೋ ಸಂಗತಿಗಳೇ ತರ್ತೀವಿ. ಗುರಿ ಒಂದೇ, ಮೋದಿ ಮತ್ತೊಮ್ಮೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಷ್ಟೇ ನಮ್ಮ ಗುರಿ. ಯಾವ ಗೊಂದಲನೂ ಇಲ್ಲ. ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಆಮೇಲೆ ಒಂದು ಮಾತು, SDPI ಅಬ್ದುಲ್ ಮಜೀದ್ ಸಂಘರ್ಷದ ಮಾತಾಡಿದ್ದಾರೆ. ನ್ಯಾಯಾಲಯ ತೀರ್ಪು ಕೊಟ್ಟು 30 ವರ್ಷದ ನಂತರ ಅಲ್ಲಿ ಶೃಂಗಾರ ಗೌರಿ ಇನ್ನಿತರೆ ದೇವರುಗಳಿಗೆ ಪೂಜೆ ಮಾಡೋಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟಿದೆ. ನಮಗೆ ಅಬ್ದುಲ್ ಮಜೀದ್ನಂಥ ದೊಣ್ಣೆ ನಾಯಕನ ಅವಶ್ಯಕತೆ ಇಲ್ಲ, ಅವನ ಹೇಳಿಕೆ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮಾನಸಿಕತೆಯಲ್ಲಿ ನಾವು ಯೋಚನೆ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಅವರು ಮಾತಾಡೋಕ್ಕೆ ಮುಂಚೆ ಎಚ್ಚರದಿಂದ ಮಾತಾಡಬೇಕು ಅಂತ ಹೇಳಕ್ಕೆ ಬಯಸ್ತೇನೆ. 3 ಗಂಟೆ ಸುಮಾರಿಗೆ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನು ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ JDS ಈಗಾಗಲೇ NDA ಭಾಗ ಆಗಿದೆ. ಇನ್ನು NDA ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ. ಈಗ ಆ ಥರದ
ಚರ್ಚೆ ಇತ್ಯಾದಿ ಏನೂ ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ. ನೋಡೋದು ಅಲ್ಲೇ ಚರ್ಚೆ ಆಗ್ತವೆ. ನಾವು ನಮ್ಮ ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಸೊ ಸೀಟ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿಲ್ಲ ಅನ್ನುವಂತಹ ಮಾತನ್ನ CT ರವಿ ಅವರು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದ್ರು. ಸೀಟ್ ಹಂಚಿಕೆ ಹೈಕಮಾಂಡ್ಗೆ ಬಿಟ್ಟಿದ್ದು. JDS NDAನ ಭಾಗ ಆಗಿದೆ. ಯಾರಿಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಸುತ್ತೂರು ವಿಚಾರಕ್ಕೆ ಬಂದು, ಸುತ್ತೂರು ಕ್ಷೇತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನು ವಿಶೇಷ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದರೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇರೋದು. CT ರವಿ ಅವರು ಹೇಳಿರೋದು. ಇನ್ನು CM ಕ್ಷೇತ್ರದಲ್ಲಿ ಅಮಿತ್ ಶಾ ಸಭೆ ಬಗ್ಗೆ CT ರವಿ ಈ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಸೀಟ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಮಾತನ್ನು ಕೂಡ CT ರವಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಗೆಲ್ಲಬೇಕು. 20 ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ JDS ಈಗಾಗಲೇ NDAಯ ಭಾಗ ಆಗಿದೆ. ಇನ್ನು NDA ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ. ಈಗ ಆ ಥರದ ಚರ್ಚೆ ಇತ್ಯಾದಿ ಏನೂ ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ. ನೋಡೋದು ಅಲ್ಲೇ ಚರ್ಚೆ ಆಗ್ತವೆ. ನಾವು ನಮ್ಮ ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಗೆಲ್ಲಬೇಕು. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು. ಆ ಗೆಲ್ಲಿಸೋ ದೃಷ್ಟಿಯಿಂದ ಒಟ್ಟಾಗಿ ಸಹಮತದಿಂದ ಏನು ತಗೊಂಡು ಹೋಗಬೇಕು, ಅದಕ್ಕೇನು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನ ಈಗಾಗಲೇ ಮಾಡ್ತಾಯಿದ್ದೀವಿ. ನಮ್ಮ ಗುರಿ ಅಷ್ಟೇ, ಮೋದಿ ಮತ್ತೊಮ್ಮೆ. ಹತ್ತತ್ರ 3 ಗಂಟೆ ಸುಮಾರಿಗೆ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನೂ ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ